Hello students, welcome to another session of this integral calculus, integration by partial fractions. My name is Prakash Chugle, lecturer in mathematics at Karnataka Public School, Krishnarajpete. ಈ ಸೆಷನ್ ಅಲ್ಲಿ ನಾವು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಟೈಪ್ ನಂಬರ್ 4 ಅನ್ನ ಕಲಿಯೋಣ. ಸೊ ನೋಡಿ, ಈ ಟೈಪ್ ಒಂದು ಇಂಟಿಗ್ರೇಷನ್ ಬರುತ್ತೆ ನಿಮಗೆ. Under the integral sign, px square plus qx plus r divided by x minus a into x square plus bx plus c. ಅಂದರೆ ಇಲ್ಲಿ ಎರಡು ಫ್ಯಾಕ್ಟರ್ಸ್ ಇರುತ್ತೆ. ಅದರಲ್ಲಿ ಒಂದು ಕ್ವಾಡ್ರಾಟಿಕ್ ನಾನ್ ಫ್ಯಾಕ್ಟರೈಸೇಬಲ್, ಇದು 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 ಸೆಕೆಂಡ್ ಫ್ಯಾಕ್ಟರ್, ಇದು ನಾನ್ ಫ್ಯಾಕ್ಟರೈಸೇಬಲ್ ಇದೆ. ಇದನ್ನು ಮತ್ತೆ ಫ್ಯಾಕ್ಟರೈಸ್ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಫ್ಯಾಕ್ಟರ್, ಕ್ವಾಡ್ರಾಟಿಕ್ ಫ್ಯಾಕ್ಟರ್. ಇದು ಈ ತರ ಇದ್ರೆ, ಸಪೋಸ್ ಮೇಲೆ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂಡ್ ದಿಸ್ ಫ್ಯಾಕ್ಟರ್ ಇಸ್ ನಾಟ್ ಫ್ಯಾಕ್ಟರೈಸೇಬಲ್ ಇದ್ರೆ ಅದನ್ನ ಯಾವ ರೀತಿ ನಾವು ಇಂಟಿಗ್ರೇಟ್ ಮಾಡಬೇಕು ಅನ್ನೋದೇ ಇವತ್ತಿನ ಒಂದು ಡಿಸ್ಕಷನ್. ಮೇಲೆ ಕ್ವಾಡ್ರಾಟಿಕ್ ಇರಬೇಕಂತೀನಿಲ್ಲ, ಇದಕ್ಕಿಂತ ಡಿಗ್ರಿ ಕಡಿಮೆ ಇರಬೇಕಷ್ಟೇ, ಅಲ್ಲಿ ಲೀನಿಯರ್ ಇದ್ರೂ ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಸಿ ಹೌ ಇಟ್ ಕ್ಯಾನ್ ಬಿ ಇವ್ಯಾಲ್ಯುವೇಟೆಡ್. ಇದನ್ನ ಏನು ಮಾಡಬೇಕು ಅಂತಂದ್ರೆ, ಮೊದಲಿಗೆ ಯು ಹ್ಯಾವ್ ಟು ರೈಟ್ ಇನ್ ದಿಸ್ ಫಾರ್ಮ್. ಇದನ್ನ ನೀವು ಈ ತರ ಬರ್ಕೊಳ್ಬೇಕು. ಹೇಗೆ? ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ ಸಿ ಇರೋದನ್ನ ಒಂದು ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಇ ಅಂತ ಬರೆದು, ಇಲ್ಲಿದೆಲ್ಲ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಅಂತ ಬರೆದು ಪ್ಲಸ್ ಈ ಬಿ ಎಕ್ಸ್ ಪ್ಲಸ್ ಸಿ ಅಂತ ಬರ್ಕೊಳ್ಬೇಕು. ನ್ಯೂಮರೇಟರ್ ಅಲ್ಲಿ ಬಿ ಇಂಟು ಎಕ್ಸ್ ಪ್ಲಸ್ ಸಿ. ಈ ತರ ಹೊಸದಾಗಿ ಮೂರು ಕಾನ್ಸ್ಟೆಂಟ್ಸ್ ಅನ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎ ಬಿ ಸಿ. ನ್ಯೂಮರೇಟರ್ ಅಲ್ಲಿ ಬಿ ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ ದಿಸ್ ನಾನ್ ಫ್ಯಾಕ್ಟರೈಸಬಲ್ ಫ್ಯಾಕ್ಟರ್. ಓಕೆ, ಇದನ್ನು ಪುನಃ ಮತ್ತೆ ಫ್ಯಾಕ್ಟರೈಸ್ ಮಾಡಲಿಕ್ಕೆ ಆಗದೆ ಇರತಕ್ಕಂಥದ್ದು ಇರುತ್ತೆ. ಓಕೆ, ಸೊ ಇವಾಗ ನಾವೇನ್ ಮಾಡ್ಬೇಕಂತಂದ್ರೆ finding a b c and then substitute here and integrate. ಸೊ ಇದನ್ನ ನಾವು ಒಂದು ಎಕ್ಸಾಂಪಲ್ ಮೂಲಕ ಯಾವ ರೀತಿ ಎ ಬಿ ಸಿ ಅನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಬಟ್ ನೀವು ಗಮನಿಸಬೇಕಾಗಿರೋದು ಇದನ್ನ ಮೊದಲು ಯಾವ ರೀತಿ ಬರೀಬೇಕು ಅಂತ. ಎ ಬೈ ಎಕ್ಸ್ ಮೈನಸ್ ಎ ಬಿ ಎಕ್ಸ್ ಪ್ಲಸ್ ಸಿ ಅಂತ. ಓಕೆ, ಸೊ ಲೆಟ್ಸ್ ಹ್ಯಾವ್ ಎನ್ ಎಕ್ಸಾಂಪಲ್ ಆನ್ ದಿಸ್. ಸೊ ಬರ್ಕೊಳ್ಳಿ. ಸೊ ಪ್ಲೀಸ್ ಹ್ಯಾವ್ ಯುವರ್ ಪೆನ್ ಅಂಡ್ ಪೇಪರ್. So this is your first question and it is from exercise 7.5. So exercise 7.5, example number, I will write it as x divided by integrate x divided by x minus 1 into x square plus 1. Okay, so this is question number 7 of exercise 7.5. So ಯಾವ ರೀತಿ ಇಂಟಿಗ್ರೇಟ್ ಮಾಡಬೇಕು ಅಂತ. ಸೊ ಇಲ್ಲಿ ಡಿನಾಮಿನೇಟರ್ ಏನಿದೆ ನೋಡಿ, ಒಂದು ಎಕ್ಸ್ ಮೈನಸ್ 1 ಇದೆ, ಇನ್ನೊಂದು ಇದು ನಾನ್ ಫ್ಯಾಕ್ಟರೈಸಬಲ್ ಇದೆ. ಇದನ್ನು ಮತ್ತೆ ಫ್ಯಾಕ್ಟರೈಸ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ಫ್ಯಾಕ್ಟರೈಸ್ ಆದರೆ ಇಟ್ ಕಮ್ಸ್ ಅಂಡರ್ ವೆರಿ ಫಸ್ಟ್ ಟೈಪ್. ಸದ್ಯಕ್ಕೆ ಇದನ್ನೇನು ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಇದನ್ನ ಮೊದಲು ಸಮ್ ಆಗಿ ಎಕ್ಸ್ಪ್ರೆಸ್ ಮಾಡೋಣ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇದನ್ನ ನಾವು ಕಂಬೈನಿಂಗ್ 3 ಕಾನ್ಸ್ಟೆಂಟ್ಸ್ ಎ ಬಿ ಸಿ ಆಗಿ ಬರ್ಕೊಂಡು ಎ ಡಿವೈಡೆಡ್ ಬೈ ಒಂದು ಎಕ್ಸ್ ಮೈನಸ್ 1 ಅಂತ ಬರ್ಕೊಳ್ಬೇಕು, ಪ್ಲಸ್ ಇನ್ನೊಂದು ಹೊಸ ಕಾನ್ಸ್ಟೆಂಟು ಬಿ ಇಂಟು ಎಕ್ಸ್ ಪ್ಲಸ್ ಅನದರ್ ಕಾನ್ಸ್ಟೆಂಟ್ ಸಿ ಅಂತ ಬರೆದು ಹೋಲ್ ಡಿವೈಡೆಡ್ ಬೈ ಈ ಸೆಕೆಂಡ್ ಫ್ಯಾಕ್ಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಬರಿಬೇಕು. ಸೊ ಈಗ ನೆಕ್ಸ್ಟು ಏನ್ ಮಾಡಬೇಕು? ವಿ ಆರ್ ಸಪೋಸ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ. ಎ ಬಿ ಸಿ ಏನನ್ನೋದು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಮಲ್ಟಿಪ್ಲೈ
ಈ ಹಿಂದೆ ಮಾಡಿದಂಗೆ ಮಲ್ಟಿಪ್ಲೈ ಬೋತ್ ಸೈಡ್, ಎರಡು ಬದಿಗೆ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. ಈ ಕಡೆನ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಮಲ್ಟಿಪ್ಲೈ ಬೋತ್ ಸೈಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಸೊ ಇದರಿಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕ್ಯಾನ್ಸಲ್ ಆಗುತ್ತೆ ಅದು. ಸೊ ಎಷ್ಟು ಉಳಿಯುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಮಾತ್ರ ಉಳಿಯೋದು. ಈ ಸೈಡಲ್ಲಿ ಏನು ಉಳಿಯುತ್ತೆ? ಎ ಇಂಟು ಏನು ಉಳಿಯುತ್ತೆ ಹೇಳಿ? ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಈ ಎಕ್ಸ್ ಮೈನಸ್ 1 ಇದ್ರ ಜೊತೆಗೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಉಳಿಯೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಉಳಿಯುತ್ತೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಉಳಿಯುತ್ತೆ. ಪ್ಲಸ್ ಈ ಬಿ ಎಕ್ಸ್ ಪ್ಲಸ್ ಸಿ ಇಂಟು ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈ ಫುಲ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಆಗಿ ಇಲ್ಲಿ ಡಿನಾಮಿನೇಟರ್ ಇರೋದ್ರಿಂದ ನಮಗೆ ಎಕ್ಸ್ ಮೈನಸ್ 1 ಉಳಿಯುತ್ತೆ ಅಲ್ಲಿ ನ್ಯೂಮರೇಟರಲ್ಲಿ. ಓಕೆ, ಸೊ ಇಷ್ಟಾದ್ಮೇಲೆ ನಾವು ಎಕ್ಸ್ಪಾಂಡ್ ಮಾಡಿ ಇದನ್ನ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಇಂಟು 1 ಎ. ನೆಕ್ಸ್ಟ್ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಬಿ ಎಕ್ಸ್ ಇಂಟು ಎಕ್ಸ್, ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಇಂಟು 1 ಮೈನಸ್ ಬಿ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್, ಸಿ ಎಕ್ಸ್ ಪ್ಲಸ್ ಸಿ ಇಂಟು ಮೈನಸ್ 1 ಅಂದರೆ ಮೈನಸ್ ಸಿ. ಓಕೆ, ಈ ಥರ ಎಕ್ಸ್ಪಾನ್ಷನ್ ಮಾಡ್ಕೊಳ್ಬೇಕು. ಆಮೇಲೆ ಎಕ್ಸ್ ಸ್ಕ್ವೇರ್ ಟರ್ಮು, ಎಕ್ಸ್ ಟರ್ಮು, ಕಾನ್ಸ್ಟೆಂಟ್ ಟರ್ಮನ್ನು ಒಟ್ಟೊಟ್ಟಾಗಿ ಬರೀಬೇಕು. ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ ಏನೇನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಟರ್ಮ್ ಇರೋದು ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಅದಕ್ಕೆ ಇದನ್ನು ಹೀಗೆ ಬರೀಬೇಕು. ಏನಂತ? ಎಕ್ಸ್ ಸ್ಕ್ವೇರ್ ಕಾಮನ್ ತಕ್ಕೊಂಡ್ರೆ ಅವೆರಡರಿಂದ ಎ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಎಕ್ಸ್ ಟರ್ಮ್ ಎಷ್ಟಿದೆ ನೋಡಿ, ಇಲ್ಲಿ ಇಲ್ಲೊಂದಿದೆ, ಇಲ್ಲೊಂದಿದೆ. ಓಕೆ, ಸೊ ಅದನ್ನ ಈ ಎರಡರಿಂದ ಎಕ್ಸ್ ಕಾಮನ್ ತಕ್ಕೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ ನೋಡಿ, ಇಲ್ಲಿ ಮೈನಸ್ ಬಿ ಉಳಿಯುತ್ತೆ ಪ್ಲಸ್ ಇಲ್ಲೊಂದು ಸಿ ಉಳಿಯುತ್ತೆ. ಓಕೆ, ಸೊ ಅದೇ ಥರ ಕಾನ್ಸ್ಟೆಂಟ್ಸ್ ಯಾವ್ಯಾವುದೇ ನೋಡಿ, ಇಲ್ಲೊಂದು ಕಾನ್ಸ್ಟೆಂಟ್ ಇದೆ ಎ, ಆಮೇಲೆ ಇಲ್ಲೊಂದು ಕಾನ್ಸ್ಟೆಂಟ್ ಇದೆ ಸಿ. ಸೊ ಎ ಮೈನಸ್ ಸಿ. ಓಕೆ, ಸೊ ಇವಾಗ ಏನು ಮಾಡ್ಬೇಕಂತಂದ್ರೆ ಇದು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಇದೆ ಈ ಕಡೆ. ಈ ಕಡೆ ಕ್ವಾಡ್ರಾಟಿಕ್ ಇದೆ, ಆಮೇಲೆ ಈ ಕಡೆ ಲೀನಿಯರ್ ಇದೆ. ಸೊ ಎರಡೂ ಈಕ್ವಲ್ ಆಗಬೇಕಾದ್ರೆ ಕರಸ್ಪಾಂಡಿಂಗ್ ಕೊಯಿಫಿಷಿಯಂಟ್ಸು ಈಕ್ವಲ್ ಆಗಿರಬೇಕು. ಆದರೆ ಇಲ್ಲಿ ನೋಡಿ, ಇದು ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ, ಅಂದರೆ ಈ ಎ ಪ್ಲಸ್ ಬಿ ಮಸ್ಟ್ ಬಿ 0. ಅದಕ್ಕೆ ಈಕ್ವೇಟಿಂಗ್ ಕರಸ್ಪಾಂಡಿಂಗ್ ಕೊಯಿಫಿಷಿಯಂಟ್ಸ್ ಅಥವಾ ಟರ್ಮ್ಸ್ ಅಂತ ಅನ್ಬೋದು. ಓಕೆ, ಸೊ ಈ ಕಡೆ ಏನಿದೆ, ಎಕ್ಸ್ ಸ್ಕ್ವೇರ್ ಇಲ್ಲವೇ ಇಲ್ಲ, ಅಂದರೆ 0 ಎಕ್ಸ್ ಸ್ಕ್ವೇರ್ ಇರುತ್ತೆ. ಅದಕ್ಕೆ ಎ ಪ್ಲಸ್ ಬಿ ಅನ್ನ 0 ಅಂತ ಬರ್ಕೊಳ್ಬೇಕು. ಸಪೋಸ್ ನಿಮ್ಗೆ ಏನಾದರೂ ಇಲ್ಲಿ 2 ಎಕ್ಸ್ ಸ್ಕ್ವೇರ್ ಅಂತ ಇದ್ರೆ ಎ ಪ್ಲಸ್ ಬಿ ಅನ್ನ 2 ಅಂತ ಬರ್ಕೊಳ್ಬೇಕು. ಓಕೆ, ಸೊ ಈಗ ನೋಡಿ ಸೆಕೆಂಡ್ ಒನ್ ಏನಿದೆ, ಮೈನಸ್ ಬಿ ಪ್ಲಸ್ ಸಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂತ. ಸೊ ಇಲ್ಲಿ ಎಕ್ಸ್ ಟರ್ಮ್ ಕೊಯಿಫಿಷಿಯಂಟ್ ಎಷ್ಟಿದೆ, ಮೈನಸ್ ಬಿ ಪ್ಲಸ್ ಇದೆ. ಇಲ್ಲಿ ಎಕ್ಸ್ ಟರ್ಮ್ ಕೊಯಿಫಿಷಿಯಂಟ್ ಎಷ್ಟಿದೆ, 1 ಇದೆ. ಅದಕ್ಕೆ ಮೈನಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಟು 1. ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಇಲ್ಲವೇ ಇಲ್ಲ. ಸೊ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ ಅಂತ ಹೇಳಿದ್ರೆ ಈ ಎ ಮೈನಸ್ ಸಿ ಅನ್ನೋದು ಈ ಕಡೆ ಕಾನ್ಸ್ಟೆಂಟ್ ಇದೆ, ಈ ಕಡೆ ಇಲ್ಲ ಅಂತ ಹೇಳಿದ್ರೆ ಎ ಮೈನಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಬರೀಬೇಕು. ಸಪೋಸ್ ಇಲ್ಲಿ ಏನಾದರೂ ಪ್ಲಸ್ 3 ಅಂತ ಇದ್ರೆ ಅದಕ್ಕೆ ಎ ಮೈನಸ್ ಸಿ ಅನ್ನ ಪ್ಲಸ್ 3 ಅಂತ ಬರ್ಕೋಬೇಕು. ಓಕೆ, ಸೊ ದಿಸ್ ಈಸ್ ದ ಥಿಂಗ್ ಯು ನೀಡ್ ಟು ರಿಮೆಂಬರ್. ಸೊ ಈ ಥರ ನಿಮಗೆ 3 ಈಕ್ವೇಷನ್ಸ್ ಬರುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ಬೇಕಂತಂದ್ರೆ ಎ ಬಿ ಸಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದು ನಿಮಗೆ ಬಿಟ್ಟದ್ದು ಯಾವ ಥರ ನೀವು ಅದನ್ನು ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡ್ತೀರಿ ಅಂತ. ಸೊ ಇವುಗಳನ್ನ ನಾನು ಏನು ಮಾಡ್ತೀನಿ, ಈಗ ಇವುಗಳನ್ನ ಆ್ಯಡ್ ಮಾಡ್ತೀನಿ ನೋಡಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಅನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಸಿ ಸಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಇವೆರಡನ್ನೇ ಆ್ಯಡ್ ಮಾಡಿದರೆ ಆ್ಯಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದಿ ಎಕ್ಸ್ಪ್ರೆಷನ್ ಅರೈಸ್. ಈ ಆ್ಯಡ್ 2 and 3 ಆ್ಯಡ್ ಮಾಡಿದಾಗ ಏನಾಗುತ್ತೆ,
ನಿಮಗೆ ಈ ಸಿ ಕ್ಯಾನ್ಸಲ್ ಆಗುತ್ತೆ. ಸಿ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ಹೇಳಿ, ಈ ಎ ಮೈನಸ್ ಬಿ ಅಂತಕ್ಕಂಥದ್ದು ಉಳಿಯುತ್ತೆ. ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು, ಈ ಕಡೆ ಏನಾಗುತ್ತೆ 1 ಪ್ಲಸ್ 0 ಅಂದರೆ 1 ಆಗುತ್ತೆ. ಇವೆರಡನ್ನ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ದಿಸ್. ಇದು ಹೊಸ ಇಕ್ವೇಶನ್ ಬಂತು. ಓಕೆ, ಇವಾಗ ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಎ ಬಿ ಸಿಗುತ್ತೆ. ನಾನು ಬರೀತೀನಿ ಎ ಪ್ಲಸ್ ಬಿ ಅಂದರೆ ಎಷ್ಟಿದೆ, ಫ್ರಾಮ್ 1 ಎ ಪ್ಲಸ್ ಬಿ ಈಕ್ವಲ್ಸ್ ಟು 0 ಇದೆ. ಸೊ ಇದನ್ನ ಸಾಲ್ವ್ ಮಾಡೋಣ ಈಗ. ಸೊ ಇಲ್ಲಿ ಬಿ ಬಿ ಕ್ಯಾನ್ಸಲ್ ಆಗಿ 2a ಅನ್ನೋದಾಗುತ್ತೆ. ಬಿ ಬಿ ಕ್ಯಾನ್ಸಲ್ ಆಗುತ್ತೆ, 2a ಅಂತ ಸಿಗುತ್ತೆ. ಸೊ ಈ ಕಡೆ 1 ಪ್ಲಸ್ 0 ಅಂದರೆ 1. ಸೊ a ಈಸ್ ಈಕ್ವಲ್ಸ್ ಟು 1/2 ಸಿಕ್ತು. ಓಕೆ, ಸೊ ಈಗ a ಸಿಕ್ಕಾಗ b ಅನ್ನು ಫೈಂಡ್ ಔಟ್ ಮಾಡೋದು ತುಂಬ ಸುಲಭ. ಓಕೆ, ಸೊ ಫ್ರಾಮ್ 1 ಏನಿದೆ, a ಪ್ಲಸ್ ಬಿ ಈಕ್ವಲ್ ಟು 0 ಅಂತ ಇದೆ. ಸೊ ಬಿ ಈಕ್ವಲ್ಸ್ ಟು ಏನಾಗುತ್ತೆ, ಮೈನಸ್ ಎ ಆಗುತ್ತೆ. ಸೊ ಬಿ ಈಕ್ವಲ್ಸ್ ಟು ಮೈನಸ್ 1/2. ಓಕೆ, ಸೊ ಎ ಗೊತ್ತಾಯ್ತು, ಬಿ ಗೊತ್ತಾಯ್ತು. ಈಗ ಸಿ ಫೈಂಡ್ ಔಟ್ ಮಾಡಲಿಕ್ಕೆ ಈ ಇಕ್ವೇಶನ್ ಅನ್ನು ತಗೊಳ್ಳಿ. ಯಾವ್ದಾರ ಒಂದು ಇಕ್ವೇಶನ್ ಅಥವಾ 2ನೇ ತಗೊಳ್ಳೋಣ. ಫ್ರಾಮ್ 2, ಇದು ಫ್ರಾಮ್ 1 ಮೈನಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದೆ. ಲೆಟ್ ಮಿ ಚೆಕ್. ಸಾರಿ, 1 ಇದೆ. ಮೈನಸ್ ಬಿ ಪ್ಲಸ್ ಸಿ ಅಂದರೆ 1 ಇದೆ. ಸೊ ಸಿ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಬಿ ಆಗುತ್ತೆ. ಸೊ ಬಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಬಿ ಅಂದರೆ ಮೈನಸ್ ಹಾಫ್ ಇದೆ. ಸೊ ಯು ವಿಲ್ ಗೆಟ್ ಸಿ ಇಸ್ ಈಕ್ವಲ್ಸ್ ಟು 1 ಮೈನಸ್ ಹಾಫ್. 1 ಮೈನಸ್ ಹಾಫ್ ಅಂದರೆ ಹಾಫ್ ಅಂತ ಬರುತ್ತೆ. ಓಕೆ, ಸೊ ಈ ರೀತಿ ಎ ಬಿ ಸಿ ಫೈಂಡ್ ಔಟ್ ಮಾಡಿದ ನಂತರ ಇಂಟಿಗ್ರೇಷನ್ ಮಾಡೋದು ತುಂಬ ಸುಲಭ. ಓಕೆ, ಸೊ ಈ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ಮೇನ್ ಆಗಿರೋದು ಫೈಂಡಿಂಗ್ ದಿ ಕಾನ್ಸ್ಟೆಂಟ್ಸ್. ಅಲ್ಲಿ ವ್ಯಾಲ್ಯೂವೇಟರ್ ಗಮನಿಸೋದೆ ನಿಮ್ಮ ಎ ಬಿ ಸಿ ವ್ಯಾಲ್ಯೂಸ್ ಎಷ್ಟಿದೆ ಅಂತ. ಎ ಬಿ ಸಿ ವ್ಯಾಲ್ಯೂಸ್ ಕರೆಕ್ಟ್ ಇದ್ರೆ ಯು ವಿಲ್ ಗೆಟ್ ಸಮ್ ಮಾರ್ಕ್ಸ್. ಅವೇ ಸರಿ ಇರಲಿಲ್ಲ ಅಂತಂದರೆ ಯು ಡೋಂಟ್ ಗೆಟ್ ಎನಿ ಮಾರ್ಕ್ಸ್. ಓಕೆ, ಸೊ ಇವಾಗ 1/2 ಮೈನಸ್ 1/2 1/2 ಆಯಿತು. ಓಕೆ, ಸೊ ಇವಾಗ ಇಂಟಿಗ್ರೇಟ್ ಮಾಡೋಣ. ಓಕೆ, ಸೊ ದೇರ್ ಫೋರ್ ನಮಗೇನಿದೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಇತ್ತು. ಓಕೆ, ಸೊ ಇದನ್ನು ಹೇಗೆ ಬರೆದಿದ್ವಿ ನಾವು, ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಪ್ಲಸ್ bx plus c divided by x square plus 1 ಅಂತ ಬರ್ಕೊಂಡಿದ್ವಿ. ಓಕೆ, ಸೊ ಇದನ್ನ ಅಂಡರ್ ಇಂಟಿಗ್ರಲ್ ಸೈನ್ ಇಡಿ. ಇವಾಗ ಇದನ್ನ ಸೆಪರೇಟ್ ಆಗಿ ಇಂಟಿಗ್ರಲ್ ಬರಿಬೇಕು. ಓಕೆ, 3 ಸೆಪರೇಟ್ ಇಂಟಿಗ್ರಲ್ ಆಗಿ ಬರುತ್ತೆ. ಸೊ ಏನು ಬರೀತೀನಿ, ಇದನ್ನ a ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇದೆಯಲ್ಲ, ಅದನ್ನ ಈ ತರ ಇಂಟಿಗ್ರೇಷನ್ ಹೊರಗಡೆ ಇಟ್ಟು 1 divided by x minus 1 into dx. ಓಕೆ, ಈ dx ಅನ್ನ ಬರೀತಾ ಹೋಗಿ 3 ಇಂಟಿಗ್ರಲ್ಸ್. ಪ್ಲಸ್ ಇಲ್ಲಿ bx by x square plus 1. ಓಕೆ, ಸೊ bx by x square plus 1. ಸೊ ಅದಕ್ಕೆ ಒಂದು ಇಂಟಿಗ್ರಲ್ b ಕಾನ್ಸ್ಟೆಂಟ್ ಹೊರಗಡೆ ಇಡೋಣ ಈ ತರ. ನೆಕ್ಸ್ಟ್ c ಡಿವೈಡೆಡ್ ಬೈ ಪ್ಲಸ್ ಹಾಕ್ಬಿಟ್ಟು c divided by x square plus 1 dx. c ಅನ್ನ ಬೇಕಂದ್ರೆ ಆಚೆ ಇಟ್ಕೊಳ್ಳಿ. ಓಕೆ, ಸೊ c ಅನ್ನ ಆಚೆ ಇಡೋಣ, ಔಟ್ಸೈಡ್ ದ ಇಂಟಿಗ್ರಲ್ ಕಾನ್ಸ್ಟೆಂಟ್ ಇರೋದನ್ನ. ಸೊ ಈ ತರ ನೀವು 3 ಇಂಟಿಗ್ರಲ್ಸ್ ಬರಿಬೇಕು. ಆಮೇಲೆ ನೋಡಿ, ಇಂಟಿಗ್ರೇಷನ್ ನೇರವಾಗಿ ಬರಿಬೋದಾ ಅನ್ನೋದನ್ನ ಗಮನಿಸಿ. ಇವಾಗ a ಇಂಟು ಇದರ ಇಂಟಿಗ್ರೇಷನ್ ಲಾಗ್ ಆಫ್ x ಮೈನಸ್ 1. ಇದರ ಇಂಟಿಗ್ರೇಷನ್ ಎಷ್ಟು ಬರುತ್ತೆ ಅಂತ ನೋಡಿ. ನೇರವಾಗಿ ಸ್ವಲ್ಪ ವಿಚಾರ ಮಾಡಿ, ನಾನು ಹೇಳಿದ್ದೇನೆ ತುಂಬ ಸುಲಭವಾಗಿ ಇಂಟಿಗ್ರೇಷನ್ ಬರುತ್ತೆ. ಇಲ್ಲಿ ಇದರ ಡೆರಿವೇಟಿವ್ ಗಮನಿಸಿ.
ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1? 2x ಆಗುತ್ತೆ. ಅದಕ್ಕೆ ಈ ನ್ಯೂಮರೇಟರಲ್ಲಿ ಏನು ಮಾಡೋದು ನಾವು 2x ಬರೋಂಗೆ ಅಡ್ಜಸ್ಟ್ ಮಾಡಬೇಕು. ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ತೀನಿ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿದಾಗ ಇದು ಇಷ್ಟಾಗುತ್ತೆ 2x ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸೊ ಇವಾಗ ನ್ಯೂಮರೇಟರಲ್ಲಿ ಏನಾದರೂ ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಇದ್ದರೆ ಅದನ್ನು ನೇರವಾಗಿ ನಾವು ಲಾಗಲ್ಲಿ ಇಡ್ಬೋದು. ಅದಕ್ಕೆ ನಾನು ಹೀಗೆ ಬರೀತೀನಿ ಇದನ್ನ 1/2 ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಇದು b1 ಹಾಗೆ ಇಡಿ, b1 ಇಡೋಣ ಇಲ್ಲಿ. ಓಕೆ, ಪ್ಲಸ್ c ಇಂಟು integration of this, integration of 1 by 1 plus x square. It's a very standard one, that is tan inverse of x plus c. Okay, so ಇವಾಗ a b c values ಅನ್ನು ಹಾಕಿದ್ರೆ ಆಯ್ತು. So a is 1/2 log of x minus 1, b ಅಂದ್ರೆ minus 1/2 ಇದೆ. So minus 1/2 into 2 log of x square plus 1. c ಅಂದರೆ 1/2 ಇದೆ. ಇಟ್ಸ್ 1/2 tan inverse of x plus. So this is all about your type number 4. Okay, so ಇದೇ ತರ ಇನ್ನೊಂದು ಎಕ್ಸಾಂಪಲ್ ಅನ್ನ ಟ್ರೈ ಮಾಡೋಣ. Okay, so let's have another example. This is example number 13, okay, of exercise 7.5. Okay, ಏನು ಹೇಳಿದರೆ integrate, you are asked to integrate this function 2 divided by 1 minus x into 1 plus x square. ಯಾಸ್ ಯೂಶುವಲ್ ನೋಡಿ, ಇಲ್ಲಿ ಕೆಳಗಡೆ ಏನಿದೆ, ಒಂದು ನಾನ್ ಫ್ಯಾಕ್ಟರೈಸಬಲ್ ಟರ್ಮ್ ಇದೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಫ್ಯಾಕ್ಟರ್ ಇದೆ. ಸೊ ಅದಕ್ಕೆ ಕನ್ಸಿಡರ್ ಇದನ್ನ ಮೊದಲ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ಸಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಇಟ್ ಈಸ್ 1 ಮೈನಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದನ್ನು ಹೇಗೆ ಬರೀಬೇಕು? a ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಅಂತ ಪ್ಲಸ್ bx ಪ್ಲಸ್ c ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ನೀವು ಹಿಂದಿನ ಎಕ್ಸಾಂಪಲ್ ಇಲ್ಲಿ ಕಾನ್ಸ್ಟೆಂಟ್ ಏನಾದರೂ ಆ್ಯಡ್ ಮಾಡಿ ಆಗಿದೆ. ಓಕೆ, ಫೈನ್. ಸೊ ಇವಾಗ multiply by this term on both sides. So multiply by 1 minus x into 1 plus x square on both sides. So ಈ ಕಡೆ ಇದು ಕ್ಯಾನ್ಸಲ್ ಆಗಿ 2 ಮಾತ್ರ ಉಳಿಯುತ್ತೆ. ಈ ಕಡೆ ಏನು ಉಳಿಯುತ್ತೆ? a ಇಂಟು ಈ 1 ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ನ್ಯೂಮರೇಟರಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ. ಅದೇ ಥರ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ? ಬಿ ಎಕ್ಸ್ ಪ್ಲಸ್ ಸಿ ಇಂಟು ಅದರಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 ಮೈನಸ್ ಎಕ್ಸ್ ಉಳಿಯುತ್ತೆ. ಓಕೆ, ಇದಾದ್ಮೇಲೆ ಇದನ್ನ ನಾವು ಎಕ್ಸ್ಪಾಂಡ್ ಮಾಡಿ ರೈಟಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ಯಾವ್ಯಾವ್ದಿದೆ, ಎಕ್ಸ್ ಟರ್ಮ್ ಯಾವ್ಯಾವ್ದಿದೆ, ಕಾನ್ಸ್ಟೆಂಟ್ ಯಾವ್ಯಾವ್ದಿದೆ ನನ್ನ ಗ್ರೂಪ್ ಮಾಡಬೇಕು. ಸೊ a into 1 is a into x square is ax square. Next bx into 1 plus bx, ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. bx into x ಮೈನಸ್ bx ಸ್ಕ್ವೇರ್. c into 1 c ಆಗುತ್ತೆ, ಮೈನಸ್ c into x cx ಆಗುತ್ತೆ. ಇದು ಎಕ್ಸ್ಪಾನ್ಷನ್ ಮಾಡಬೇಕು, ಮಲ್ಟಿಪ್ಲೈ. ಇವಾಗ ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ಯಾವ್ಯಾವ್ದಿದೆ ಅದನ್ನು ಕಲೆಕ್ಟ್ ಮಾಡಿ. ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ಯಾವ್ಯಾವ್ದಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಅದಕ್ಕೆ ಆ ಎಕ್ಸ್ ಸ್ಕ್ವೇರ್ ಕಾಮನ್ ತಕ್ಕೊಂಡ್ರೆ ಏನು ಉಳಿಯುತ್ತೆ ಅಂತ ಬರೀಬೇಕು. ಇಲ್ಲಿ ಎ ಉಳಿಯುತ್ತೆ, ಇಲ್ಲಿ ಮೈನಸ್ ಬಿ ಉಳಿಯುತ್ತೆ.
ಓಕೆ, a minus b into x ಸ್ಕ್ವೇರ್ ಪ್ಲಸ್ ಎಕ್ಸ್ ಇರೋದನ್ನು ಕಲೆಕ್ಟ್ ಮಾಡಬೇಕು. ಸೊ ಎಕ್ಸ್ ಇರೋದು ಯಾವುದ್ಯಾವುದಿದೆ, ಇಲ್ಲೊಂದಿದೆ ಇಲ್ಲೊಂದಿದೆ. ಸೊ ಅದಕ್ಕೆ ಎಕ್ಸ್ ಇರೋದನ್ನು ಕಲೆಕ್ಟ್ ಮಾಡಿದರೆ ಇಲ್ಲೇನು ಉಳಿಯುತ್ತೆ, ಬಿ ಉಳಿಯುತ್ತೆ, ಅಲ್ಲಿ ಮೈನಸ್ ಸಿ ಉಳಿಯುತ್ತೆ, ಕಾನ್ಸ್ಟೆಂಟ್ ಕೋಎಫಿಷಿಯಂಟ್. ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಗಮನಿಸಿ ಕೇರ್ಫುಲ್ ಆಗಿ. ಎ ಇದೆ ಇಲ್ಲಿ, ಇಲ್ಲಿ ಯಾವುದೂ ಇಲ್ಲ, ಇಲ್ಲಿ ಸಿ ಇದೆ, ಅದಕ್ಕೆ ಪ್ಲಸ್ ಎ ಪ್ಲಸ್ ಸಿ. ಓಕೆ, ಸೊ ಈ ರೀತಿ ನಾವು ಟರ್ಮ್ಸನ್ನು ಕಲೆಕ್ಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಟರ್ಮ್, ಎಕ್ಸ್ ಟರ್ಮ್ ಮತ್ತು ಕಾನ್ಸ್ಟೆಂಟ್ ಟರ್ಮ್ ಈಕ್ವೇಟ್ ಮಾಡಿ ಕರಸ್ಪಾಂಡಿಂಗ್ ಕೋಎಫಿಷಿಯಂಟ್ಸನ್ನು. ಈಕ್ವೇಟಿಂಗ್ corresponding terms. ಓಕೆ, ಸೊ ಏನು ಬರುತ್ತೆ ನೋಡಿ, ಈ ಕಡೆ ಯಾವುದು ಎಕ್ಸ್ ಸ್ಕ್ವೇರ್ ಇಲ್ಲ, ಎಕ್ಸ್ ಇಲ್ಲ. ಓಕೆ, ಅದಕ್ಕೆ ಎ ಮೈನಸ್ ಬಿ ಈ ಕಡೆ ಎಕ್ಸ್ ಸ್ಕ್ವೇರ್ಗೆ ಅಟ್ಯಾಚ್ ಇದೆ, ಅದಕ್ಕೆ ಎ ಮೈನಸ್ ಬಿ ಅನ್ನೋದನ್ನೇ 0 ಅಂತ ಬರ್ಕೊಳ್ಬೇಕು. ಇದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಈ ಕಡೆ ಇದೆ, ಈ ಕಡೆ ಇಲ್ಲ, ಅದಕ್ಕೆ 0 ಅಂತ ಬರೀಬೇಕು. ನೆಕ್ಸ್ಟ್ ಒನ್ ಹೇಳಿ ನೋಡೋಣ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಈ ಕಡೆ ಎಷ್ಟಿದೆ, ಬಿ ಮೈನಸ್ ಇದೆ, ಈ ಕಡೆ ಎಕ್ಸ್ ಅನ್ನೋ ಟರ್ಮ್ ಇಲ್ಲ ಅಂದ ತಕ್ಷಣ ನೀವೇನು ಬರೀಬೇಕು, ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು 0. ಓಕೆ, ಸಪೋಸ್ ಇಲ್ಲ ಏನಾದರೂ 3x ಅಂತ ಇದ್ದಿದ್ರೆ 3 ಅಂತ ಬರೀಬೇಕಿತ್ತು ಇಲ್ಲಿ. ಥರ್ಡ್ ಒನ್ ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇದಿದೆ ಎ ಪ್ಲಸ್ ಸಿ, ಈ ಕಡೆ ಕಾನ್ಸ್ಟೆಂಟ್ ಟರ್ಮ್ 2 ಇದೆ, ಅದಕ್ಕೆ ಆ್ಯಂಡ್ ಯಾವುದು ಎ ಪ್ಲಸ್ ಸಿ ಈಕ್ವಲ್ಸ್ ಟು 2 ಅಂತ. ಓಕೆ, ಈಕ್ವೇಶನ್ 3 ಈ ಹಿಂದೆ ಮಾಡಿದಂಗೆ. ಓಕೆ, ಮೊದಲು ಇವೆರಡನ್ನೇ ಆ್ಯಡ್ ಮಾಡಿ, ಇವೆರಡನ್ನೇ ಆ್ಯಡ್ ಮಾಡಿದಾಗ ಆ್ಯಡ್ 2 and 3, ಈಕ್ವೇಶನ್ 2 and 3 ಆ್ಯಡ್ ಮಾಡಿ ಸಲೀಸಾಗಿ ನಿಮಗೆ ಸಿ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಸಿ ಪ್ಲಸ್ ಸಿ ಉಳಿಯೋದು ಏನು ಉಳಿಯುತ್ತೆ, ಇದು ಎ ಪ್ಲಸ್ ಬಿ ಆಗುತ್ತೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಈ ಕಡೆ 2 ಪ್ಲಸ್ 0 ಅಂದರೆ 2 ಆಗುತ್ತೆ. ಓಕೆ, ಈಗ ಮೊದಲನೇ ಈಕ್ವೇಶನ್ ಏನಿದೆ ಅದನ್ನು ಬರ್ಕೊಳ್ಳಿ. ಇದ್ರ ಕೆಳಗಡೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 0 ಇದೆ, ಇದು ಫ್ರಾಮ್ 1. ಓಕೆ, ಇವುಗಳನ್ನು ಪುನಃ ಆ್ಯಡ್ ಮಾಡಿ ನೋಡಿ. ಆ್ಯಡ್ ಮಾಡಿದಾಗ ಕ್ಯಾನ್ಸಲ್ ಆಗಲಿ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಅದು ಮೈನಸ್ ಬಿ ಪ್ಲಸ್ ಬಿ. ಸೊ ಎ 2a ಆಯಿತು, ಈ ಕಡೆ 2 ಪ್ಲಸ್ 0 ಅಂದರೆ 2. ಓಕೆ, ಸೊ ದಿಸ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು 2/2 ಅಂದರೆ 1. ಓಕೆ, ಸೊ ಇಲ್ಲಿ ಎ ಸಿಕ್ ನೀವೀಗ. ಈಗ ಬಿ ಅನ್ನು ಫೈಂಡ್ ಔಟ್ ಮಾಡಿ. ಈಗ ಎ ಪ್ಲಸ್ ಬಿ ಈಕ್ವಲ್ 2 ಇದೆ, ಅದನ್ನೇ ಬಳಸ್ಕೊಂಡ್ಬಿಡಿ ಯಾವ್ದಾರ ಒಂದು ಈಕ್ವೇಶನ್. ಓಕೆ, ಸೊ ಕನ್ಸಿಡರ್ ಯಾವ್ದು ಈಕ್ವೇಶನ್ ನೋಡಿ. ನೀವು ಸುಲಭವಾಗಿರೋದು ಬೇಕಂದ್ರೆ ಎ ಮೈನಸ್ ಬಿ ಈಕ್ವಲ್ ಟು 0 ಅಂತ ತಗೊಂಡ್ರೂ ಆಯಿತು. ಎ ಮೈನಸ್ ಬಿ ಇಸ್ ಈಕ್ವಲ್ ಟು 0. ಸೊ ಇದರ ಅರ್ಥ ಎ ಈಕ್ವಲ್ ಟು ಬಿ ಆಗುತ್ತೆ. ಸೊ ಹಂಗಾದ್ರೆ ಎ ಮತ್ತು ಬಿಗಳು ಎರಡು ಒಂದೇ ಅಂತ. ಸೊ ಎ ಎಷ್ಟಿದೆ, 1 ಇದೆ, ಸೊ ಅಷ್ಟೇ ಬಿ ಅಂತ. ಓಕೆ, ನಾವು ಟ್ರೈ ಫಾರ್ ಸಿ. ನಾವು ಸೊ ಎ ಮತ್ತು ಬಿ ಸಿಕ್ಕಾಗಿದೆ. ಸೊ ಸಿ ಫೈಂಡ್ ಔಟ್ ಮಾಡಲಿಕ್ಕೆ ಕನ್ಸಿಡರ್ ಮಾಡಿ. ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 2. ಓಕೆ, ಸೊ ಸಿ ಇಸ್ ಈಕ್ವಲ್ ಟು 2 ಮೈನಸ್ ಎ, ಸಿ ಇಸ್ ಈಕ್ವಲ್ ಟು 2 ಮೈನಸ್ 1. ಸೊ ಸಿ ಇಸ್ ಈಕ್ವಲ್ ಟು 1. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರೋದು. ನೆಕ್ಸ್ಟ್ ರೈಟಿಂಗ್ ದಿ ಇಂಟಿಗ್ರಲ್. ನೀವು ಇಷ್ಟನ್ನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಸ್ವಲ್ಪ ಆದರೂ ಮಾರ್ಕ್ಸು ಸಿಕ್ಕೇ ಸಿಗುತ್ತೆ. ಒಂದು 2 ಮಾರ್ಕ್ಸ್, 3 ವ್ಯಾಲ್ಯೂಸ್ ಕರೆಕ್ಟ್ ಬಂದರೆ 2 ಮಾರ್ಕ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಸೊ ನಾವು ರೈಟ್ ಯುವರ್ ಇಂಟಿಗ್ರಲ್. Therefore, integration of 2 divided by 1 minus x into
1 plus x square dx. ಓಕೆ, ಸೊ ಇದನ್ನು ಹೇಗೆ ಬರ್ದಿದ್ರಿ? a divided by 1 minus x plus bx plus c divided by, it is 1 plus x square, okay, into dx. So which is equals to ಇಂಟಿಗ್ರೇಷನ್ ಆಫ್, ಇದನ್ನು 3 ಸೆಪ್ರೇಟ್ ಟರ್ಮ್ ಬರೀಬೇಕು. ಎ ಅನ್ನು ಹೊರಗಡೆ ಇಟ್ಟು 1 ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಬಿ ಇಂಟು, ಓಕೆ, ಇಲ್ಲಿ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೊಸ ಇಂಟಿಗ್ರಲ್ ಹಾಕಿ ಪ್ಲಸ್ ಸಿ ಆಚೆ ಇಟ್ಟು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಅದನ್ನು ಹೀಗೆ ಬರಿತೀನಿ. ಈ ಥರ 3 ಸಪರೇಟ್ ಟರ್ಮ್ಸ್ ಬರಬೇಕು. ಎ ಬೈ 1 ಮೈನಸ್ ಎಕ್ಸ್, ಬಿ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಸಿ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅದನ್ನು ಹೀಗೆ ಬರೀಬೇಕು. ಓಕೆ, ನಾವು ಇಂಟಿಗ್ರೇಷನ್, ಓಕೆ, ಇಲ್ಲಿ ಗಮನಿಸಬೇಕು ಕೋಎಫಿಷಿಯಂಟ್ ಆಫ್ ಎಕ್ಸ್ ಎಷ್ಟಿದೆ? -1 ಇದೆ. ಸೊ ಅದಕ್ಕೆ ಇದನ್ನು ನೀವು ರಿಮೆಂಬರ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ 1 by ax plus b ಇದ್ರೆ, ಓಕೆ, ಅದರ ಇಂಟಿಗ್ರೇಷನ್ ಎಷ್ಟಾಗುತ್ತೆ? log of ax plus b ಹೋಲ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಎಷ್ಟಿದೆ? ಎ ಇರೋದ್ರಿಂದ ಇದು ಡಿವೈಡೆಡ್ ಬೈ ಎ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಹಾಗೆ ಇದೇನಾಗುತ್ತೆ? ಇದು ಎ ಇಂಟು ಲಾಗ್ ಆಫ್ 1 ಮೈನಸ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಎಷ್ಟಿದೆ? -1 ಇರೋದು. ಅದಕ್ಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಿಂದೆಲ್ಲ ಮಾಡಿದ್ದು ಜಾಸ್ತಿ ಎಕ್ಸ್ ಮೊದಲಿತ್ತು. ಓಕೆ, ಇಲ್ಲಿ -1 ಬರುತ್ತೆ. ಪ್ಲಸ್ ಇಲ್ಲಿ ನೋಡಿ, ಇದರ ಡೆರಿವೇಟಿವ್ ಎಷ್ಟಿದೆ? 2x ಆಗುತ್ತೆ. ಇಲ್ಲಿ x ಇದೆ. ಸೊ ಅದಕ್ಕೆ ಹಿಂದೆ ಮಾಡಿದಂಗೆ ಇದನ್ನ ನ್ಯೂಮರೇಟರ್ನ ಇದರ ಡೆರಿವೇಟಿವ್ ಆಗಿ ಕನ್ವರ್ಟ್ ಮಾಡೋಣ. ಅದಕ್ಕೆ ಇದಕ್ಕೆ ಮಲ್ಟಿಪ್ಲೈ ಬೈ 2 ಆ್ಯಂಡ್ ಡಿವೈಡ್ ಬೈ 2 ಅಂತ ಬರ್ಕೊಳ್ಳಿ. ಓಕೆ, ಸೊ ಇವಾಗ ಏನಾಯ್ತು? ಇದು b by 2 ಹಾಗೆ ಇಟ್ಟು ಇದು ಇದರ ಡೆರಿವೇಟಿವ್ ಆಗಿರೋದ್ರಿಂದ ಯು ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ ದ ಡಿನಾಮಿನೇಟರ್. ಇದನ್ನು ಸಾಕಷ್ಟು ಸಾರಿ ಹೇಳ್ಕೊಟ್ಟಿದ್ದೀನಿ. ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಡೆರಿವೇಟಿವ್ ಇದ್ರೆ ಅದನ್ನು ಲಾಗ್ ಆಫ್ ಡಿನಾಮಿನೇಟರ್ ಅಂತ ಬರೀಬೇಕು. ಓಕೆ, ಸೊ ಪ್ಲಸ್ ಸಿ ಇಂಟು, ಅಗೇನ್ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ 1 by 1 plus x square ಅಂದರೆ ಇಟ್ ಈಸ್ tan ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಡಿ ಅಂತ ಇಡಿ. ಸೊ ಇವಾಗ ನಿಮ್ಮ ವ್ಯಾಲ್ಯೂಸ್ ಎ ಬಿ ಸಿ ಏನೇನಿದೆ ಇಡಿ. ಸೊ ಎ ಬಿ ಸಿ ಏನೇನಿತ್ತು? ಸಿ ಅಂದರೆ 1, ಎಲ್ಲವೂ 1 ಅಂತ ಅಂದ್ಕೊಂಡಿದ್ದೀನಿ. ಓಕೆ, A1 B1 C1 ಅಂತ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲಿ A1 ಹಾಕಿದ್ರೆ ಔಟ್ಸೈಡ್ -1 ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಲಾಗ್ ಆಫ್ 1 ಮೈನಸ್ ಎಕ್ಸ್, ಬಿ ಅಂದರೆ 1 ಇದೆ. ಸೊ 1 by 2 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಸಿ ಅಂದ್ರೂ 1 ಇದೆ. ಸೊ ಅದನ್ನು tan ಇನ್ವರ್ಸ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಡಿ ಅಂತ ಬರೆದ್ರೆ ಆಯಿತು. ಓಕೆ, ಸೊ ಇಷ್ಟನ್ನು ತಾವೆಲ್ಲರೂ ತಿಳ್ಕೊಳ್ಬೇಕು.